ಎವ್ರಿವನ್, ವೆಲ್ಕಮ್ ಟು ಅವರ್ ಕ್ಲಾಸಸ್. ಇವತ್ತಿನ ತರಗತಿಯಲ್ಲಿ ನಾವು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಗಳನ್ನು ನೋಡಲಿದ್ದೇವೆ. ಈ ತರಗತಿಗಳನ್ನು ನೀವು ಪುನರಾವರ್ತನೆ ಅಭ್ಯಾಸಕ್ಕಾಗಿ ಅಂದರೆ ನಿಮ್ಮ ರಿವಿಷನ್ ಪರ್ಪಸ್ಗೋಸ್ಕರ ಸಹ ನೀವು ಬಳಸಬಹುದಾಗಿದೆ. ನಮ್ಮ ಮೊದಲ ತರಗತಿ ಸಂಖ್ಯಾ ಪದ್ಧತಿ ಪ್ರಶ್ನೆಗಳಿಂದ ಶುರುವಾಗಲಿದೆ. ಆಯಿತಾ? ಇಂಗ್ಲೀಷಲ್ಲಿ ಹೇಳೋದಾದರೆ ಇದನ್ನು ನಂಬರ್ ಸಿಸ್ಟಮ್ ಕ್ವೆಶನ್ಸ್ ಅಂತಲೂ ಕರಿಬೋದು. ಇದರಲ್ಲಿ ನಮ್ಮ 4 ಪಾರ್ಟ್ಗಳಿದೆ. ಇವತ್ತಿನ ತರಗತಿಯಲ್ಲಿ ನಾವು ಮೊದಲ ಪಾರ್ಟ್ನ ನೋಡ್ತಾ ಇದ್ದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ ಮಕ್ಕಳೇ, ನೋಡಿ. ಪ್ರಶ್ನೆಗೆ ಹೋಗುವ ಮುನ್ನ ನಿಮಗೆ ಈ ಚಿಹ್ನೆ ಗೊತ್ತಾ? ಡು ಯು ನೋ ವಾಟ್ ಸಿಂಬಲ್ ಇಸ್ ದಿಸ್? ದಿಸ್ ಈಸ್ ದ ಸಿಂಬಲ್ ಫಾರ್ ಇನ್ಫೈನೈಟ್, ಅಪರಿಮಿತ ಸಂಖ್ಯೆಯನ್ನು ಗುರುತಿಸಲು ಬಳಸುವ ಚಿಹ್ನೆ. ಸಂಖ್ಯಾ ಪದ್ಧತಿಯಲ್ಲಿ ನೀವು ನೋಡಿರ್ಬೋದು, ಕೇಳಿರ್ಬೋದು. ಮೊದಲ ಪ್ರಶ್ನೆಗೆ ಬರೋಣ ಬನ್ನಿ. ಇನ್ ದಿ ನಂಬರ್ 37052 or 37,052, find the difference value between the place value and face value of 7. ಸಂಖ್ಯೆ 37,052ರಲ್ಲಿ 7ರ ಸ್ಥಾನ ಬೆಲೆಗೂ ಮುಖ ಬೆಲೆಗೂ ಇರುವ ವ್ಯತ್ಯಾಸ ಎಷ್ಟು ಅಂತ ಕೇಳಿದ್ದಾರೆ. ಸಿ, ವಿ ಹ್ಯಾವ್ ದಿಸ್ ನಂಬರ್ 37,052. ಇದರಲ್ಲಿ 7 ಈ ಸಂಖ್ಯೆಯ ಸ್ಥಾನ ಬೆಲೆ ಮತ್ತು ಮುಖ ಬೆಲೆ. ಮೊದಲು ಪ್ಲೇಸ್ ವ್ಯಾಲ್ಯೂ ಏನಾಗುತ್ತೆ? 7,000, isn't it? So it's going to be 7,000. ಇದರ ಮುಖ ಬೆಲೆ ಏನಾಗುತ್ತೆ? What is going to be the face value? It's only going to be 7. And we need to find what? We need to find the difference. ಕನ್ನಡದಲ್ಲಿ ಹೇಳೋದಾದರೆ ಅದನ್ನು ವ್ಯತ್ಯಾಸ ಅಂತ ಕರಿತೀವಿ. ಇದರ ವ್ಯತ್ಯಾಸ ಕಂಡುಹಿಡಬೇಕಾಗಿದೆ ಮಕ್ಕಳೇ. ಏನಾಗ್ತದೆ ನೋಡಿ, ನಾವು ಇಲ್ಲಿಂದ ಬಾರೋ ಮಾಡಬೇಕಾಗುತ್ತೆ. ಸೊ ಇದು 6 ಆಗುತ್ತೆ, ಮಿಡಲ್ ಝೀರೋಸ್ 9 ಆಗುತ್ತೆ, ಲಾಸ್ಟ್ ಝೀರೋ 10 ಆಗುತ್ತೆ. ಸೊ 10ಅಲ್ಲಿ 7 ಹೋದರೆ 3. So rest of the numbers will come as it is. So the answer is going to be 6,993. Option C is going to be our answer. ನೀವೊಂದು ಕೆಲಸ ಮಾಡ್ಬೋದು, ನೀವು ವಿಡಿಯೋನ ಪಾಸ್ ಮಾಡ್ಬೋದು, ಮೊದಲು ನೀವು ಅಟೆಂಪ್ಟ್ ಮಾಡಿ ಆಮೇಲೆ ನೀವು ವಿಡಿಯೋನ ಕಂಟಿನ್ಯೂ ಮಾಡ್ಬೋದು. ಆ ರೀತಿಯೂ ನಿಮಗೆ ಸೆಕೆಂಡ್ ಟೈಮ್ ಒಳ್ಳೆ ಪ್ರಾಕ್ಟೀಸ್ ಆಗ್ತದೆ. ನಮ್ಮ ಸೆಕೆಂಡ್ ಕ್ವೆಶನ್ ಈ ರೀತಿ ಇದೆ. ಇನ್ ದ ನಂಬರ್, ಸೊ there is this number given. Find the difference value between the place value of 3 and 5. 3 ಮತ್ತು 5 ಇದರ ಪ್ಲೇಸ್ ವ್ಯಾಲ್ಯೂ ಡಿಫ್ರೆನ್ಸ್ ಕಂಡುಹಿಡಿಬೇಕಂತ ಹೇಳಿದ್ದಾರೆ. ಕನ್ನಡದಲ್ಲಿ ಹೇಳೋದಾದರೆ ಸಂಖ್ಯೆ ಒಂದು ಕೊಟ್ಟಿದ್ದಾರೆ. ಇದರಲ್ಲಿ ನೋಡಿ, ನಾನು ಸಂಖ್ಯೆ ಓದೋದ್ರ ಬಗ್ಗೆ ನನಗೆ ಆಸಕ್ತಿ ಹೆಚ್ಚಿಲ್ಲ. ನಾವು ಪ್ರಶ್ನೆನ ಅಟೆಂಡ್ ಮಾಡಬೇಕಾದ್ರೆ ನಮಗೆ ಏನು ಕೇಳಿದ್ದಾರೆ ಅನ್ನೋದು ಭಾಳ ಮುಖ್ಯ. ಪ್ರಶ್ನೆ ಇದು ಯಾವುದಾದ್ರೂ ಸಂಖ್ಯೆ ಆಗಿರ್ಬೋದಿತ್ತಲ್ವಾ? ಸೊ ಒಂದು ಸಂಖ್ಯೆ ಕೊಟ್ಟಿದ್ದಾರೆ ನೋಡಿ. ನಾವು ಕೆಲವೊಮ್ಮೆ ಏನು ಮಾಡ್ತಾರೆ ಮಕ್ಕಳೇ, ನಿಮಗೆ ಸ್ವಲ್ಪ ದೊಡ್ಡ ಸಂಖ್ಯೆನ ಕೊಟ್ಬಿಡ್ತಾರೆ ನಿಮಗೆ ಹೆದರಿಸ್ಬೇಕಂತ. ನೀವು ನಿಮ್ಮ ಗಾಬರಿ ಎಲ್ಲ ಈ ಸಂಖ್ಯೆ ಮೇಲೆ ಹೋಗ್ಬಿಡ್ತದೆ. ಸಂಖ್ಯೆ ಎಷ್ಟೇ ದೊಡ್ಡದು ಕೊಟ್ಟಿರಲಿ ನಮಗೆ ಚಿಂತೆ ಬೇಡ, ಆಯಿತಾ? ಸೊ ಸಂಖ್ಯೆ ಇದೊಂದು ಸಂಖ್ಯೆ ಇದೆ. ಇದರಲ್ಲಿ 3 ಮತ್ತು 5ರ ಸ್ಥಾನ ಬೆಲೆಗಳಿರುವ ವ್ಯತ್ಯಾಸವೆಷ್ಟು ಅಂತ ಕೇಳಿದ್ದಾರೆ. 3 ಮತ್ತು 5ಗಳಿರುವ ಸ್ಥಾನ ಬೆಲೆಗಳ ವ್ಯತ್ಯಾಸ ಎಷ್ಟು ಅಂತ ಕೇಳಿದ್ದಾರೆ. ನೋಡಿ, ಅಷ್ಟೇ ಮಾಡೋಣ ಬನ್ನಿ. ನಮಗೆ ಆ ನಂಬರ್ ಯಾವುದಾದ್ರೂ ಇರಲಿ, ನಾನು ಓದುವ ಪ್ರಯತ್ನನೇ ಮಾಡೋಕ್ಕೆ ಹೋಗೋದಿಲ್ಲ. ಹಾಗಂತ ನನಗೆ ಓದೋದಕ್ಕೆ ಬರೋದಿಲ್ಲ ಅಂತಲ್ಲ. ಓದೋದಾದರೆ ಇದನ್ನು ಕರೆಕ್ಟ್ ಇದೆಯಲ್ಲ? ಓಕೆ. ಸೊ ಓದೋದಾದರೆ ಇದನ್ನು 97,63,452 ಅಂತ ಓದ್ತೀವಿ. 97,63,452. ಪರವಾಗಿಲ್ಲ. ಆದರೆ ನಮಗೆ ಪ್ರಶ್ನೆ ಏನಿದೆ? 3 ಮತ್ತು 5ರ ಸ್ಥಾನ ಬೆಲೆಗಳಿರುವ ವ್ಯತ್ಯಾಸವೆಷ್ಟು? 3ರ ಸ್ಥಾನ ಬೆಲೆ 3,000, 5ರ ಸ್ಥಾನ ಬೆಲೆ ಏನಾಗ್ತದೆ? 50. ಇವುಗಳಿಗಿರುವ ವ್ಯತ್ಯಾಸವೆಷ್ಟು ಅಂತ ಕೇಳಿದ್ರೆ ನಾನು ಮೈನಸ್ ಮಾಡಬೇಕು. ಐ ಹ್ಯಾವ್ ಟು ಟೇಕ್ ದ ಡಿಫ್ರೆನ್ಸ್. Difference means we need to perform the basic operation such as subtraction. Fantastic. So illi 0 minus 0, it's going to be 0. 0 minus 5, we need to borrow from the neighbor. So what it's going to be? It's going to be 10 minus 5 will give you 5. 9 will come as it is and 2 will come as it is. So 2,950. So again here also option C is going to be our answer. ಓಕೆ, ಈ ರೀತಿ ಆಪ್ಷನ್ ಸಿ ಇಲ್ಲೂ ಸಹ ಸರಿಯಾದ ಉತ್ತರ ಆಗ್ತದೆ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಭಾಳ ಸುಲಭ ಪ್ರಶ್ನೆಗಳಿದ್ದಾವೆ. ಹೌ ಮೆನಿ ಪ್ರೈಮ್ ನಂಬರ್ಸ್ ಆರ್ ದೇರ್ ಬಿಟ್ವೀನ್ 30 ಆ್ಯಂಡ್ 50? 30 ಮತ್ತು 50ರ ನಡುವೆ ಇರುವ ಅವಿಭಾಜ್ಯ ಸಂಖ್ಯೆಗಳು ಎಷ್ಟೆಂದರೆ, ನೋಡಿ ಮಕ್ಕಳೇ, ಅವಿಭಾಜ್ಯ ಸಂಖ್ಯೆಗಳು ನಿಮಗೆ ಭಾಳ ಚೆನ್ನಾಗಿ ಬರಬೇಕು. ಅವಿಭಾಜ್ಯ ಸಂಖ್ಯೆಗಳು, ಅದರಲ್ಲೂ ಸಹ 0ಇಂದ 200ರವರೆಗಿನ ಅವಿಭಾಜ್ಯ ಸಂಖ್ಯೆಗಳ ಕಂಠಪಾಠ ಆಗಿಬಿಟ್ರೆ ಅಥವಾ ಪ್ರತಿನಿತ್ಯ ಅದನ್ನೊಂದು ಸರಿ ಬರಿತಿದ್ದೀರಾ ಅಂದರೆ ಈ ಥರ ಪ್ರಶ್ನೆಗಳು ನಿಮಗೆ ಈ ಥರದ ಪ್ರಶ್ನೆಗಳಿಗೆ ಉತ್ತರಿಸಲು ದೇರ್ ವೋಂಟ್ ಬಿ ಎನಿ ಪ್ರಾಬ್ಲಮ್. ಆದರೆ ಒಂದು ವೇಳೆ ಲೆಟ್ ಸಪೋಸ್ ವಿ ಡೋಂಟ್ ನೋ ದಿ ಪ್ರೈಮ್ ನಂಬರ್ಸ್, ವಿ ಹ್ಯಾವ್ ನಾಟ್ ಬೈ ಹಾರ್ಟೆಡ್ ದೋಸ್ ಪ್ರೈಮ್ ನಂಬರ್ಸ್, ಬಟ್ ಸ್ಟಿಲ್ ವಿ ನೋ ದಿ ಡಿವಿಸಿಬಿಲಿಟಿ ಟೆಸ್ಟ್ಸ್. ಬಾಧ್ಯತೆ ನಿಯಮಗಳು ಗೊತ್ತಿದ್ದಾವೆ ನಮಗೆ. ಆ ಬಾಧ್ಯತೆ ನಿಯಮಗಳನ್ನು ಸಹ ಬಳಸಿಕೊಂಡು ನಾವೇನು ಮಾಡ್ಬೋದು? ಇದಕ್ಕೆ ಉತ್ತರ ಬರಿಬೋದು. ನೋಡಿ, 30 ಇದೆ, 50 ಇದೆ. ಇವೆರಡರ ನಡುವೆ ಯಾವ್ಯಾವ ಸಂಖ್ಯೆ ಬರ್ತೋ ಬರಿತಾ ಹೋಗೋಣ. 31 ಇದೊಂದು ಅವಿಭಾಜ್ಯ ಸಂಖ್ಯೆ, ಯಾವ ಮಗ್ಗಿಲೂ ಬರೋದಿಲ್ಲ, ರೈಟ್? This doesn't appear in any tables. It is not a multiple of any tables. It doesn't have any common factors. It doesn't have more than 2 factors.
let me not say common factor. I should have said it does not have any factors more than 2 factors. It does not have more than 2 factors except one and the same number, right? So thereby we can say 31 is going to be a prime number. So what about 32? 32 is an even number, right? Even numbers are all divisible by 2. Thereby it is not a prime number. 33 it's divisible by 3, it's divisible by 11. 3ರ ಬಾಧ್ಯತೆ ನಿಮ್ಮನ್ನು ಹೊಂದಿದೆ, 11ರಿಂದನೂ ಸಹ ಭಾಗವಾಗ್ತದೆ. ಸೊ ಇದು ಸಹ ಅವಿಭಾಜ್ಯ ಸಂಖ್ಯೆ ಆಗಲಿಕ್ಕಿಲ್ಲ. 33 ಆದಮೇಲೆ 34. ಅಗೇನ್ ವಿ ಹ್ಯಾವ್ ಅನ್ ಈವನ್ ನಂಬರ್. ಇದು ಒಂದು ಸರಿ ಸಂಖ್ಯೆ, ಇದು ಸಹ ಅವಿಭಾಜ್ಯ ಸಂಖ್ಯೆ ಆಗಲಿಕ್ಕಿಲ್ಲ. 35 ಯು ಸಿ 35 ದಿಸ್ ಇಸ್ ಅ ಮಲ್ಟಿಪಲ್ ಆಫ್ 5. 5ರ ಮಗ್ಗಿಯಲ್ಲಿ ಬರುತ್ತದೆ, 7ರ ಮಗ್ಗಿಯಲ್ಲೂ ಬರುತ್ತೆ, ಇದು ಬರಲಿಕ್ಕೆ ಸಾಧ್ಯ ಇಲ್ಲ. 36 ಅಗೇನ್ ವಿ ಹ್ಯಾವ್ ಅನ್ ಈವನ್ ನಂಬರ್. ಈವನ್ ನಂಬರ್ ಕ್ಯಾನಾಟ್ ಬಿ ಅ ಪ್ರೈಮ್ ನಂಬರ್ ಎಕ್ಸೆಪ್ಟ್ 2. 2 ಎಂಬುದು ಒಂದೇ ಸರಿ ಸಂಖ್ಯೆ, ಅವಿಭಾಜ್ಯ ಸಂಖ್ಯೆಗಳಲ್ಲಿರುವ ಒಂದೇ ಒಂದು ಸರಿ ಸಂಖ್ಯೆ 2. ಸೊ ಇಫ್ ಎಟ್ ಆಲ್ ಯು ಹ್ಯಾವ್ ಟು ಫೈಂಡ್ ಅನ್ ಈವನ್ ಪ್ರೈಮ್ ನಂಬರ್, ಇಟ್ಸ್ ಓನ್ಲಿ ಗೋಯಿಂಗ್ ಟು ಬಿ 2. ದಟ್ ಇಸ್ ದ ಓನ್ಲಿ ಈವನ್ ಪ್ರೈಮ್ ನಂಬರ್ ದಟ್ ಇಸ್ ಅವೈಲೇಬಲ್ ಇನ್ ದ ಗ್ರೂಪ್ ಆಫ್ ಪ್ರೈಮ್ ನಂಬರ್ಸ್. 37 ವಾಟ್ ಅಬೌಟ್ 37? 37 ಸಹ ಅವಿಭಾಜ್ಯ ಸಂಖ್ಯೆ ಆಗುತ್ತೆ. 37 ಭಾಜ್ಯ ಸಂಖ್ಯೆ ಅಂತೂ ಅಲ್ಲ, ಯಾವ ಮಗ್ಗಿಯಲ್ಲೂ ಬರೋದಿಲ್ಲ 37. ಹಾಗಾಗಿ 37 ಮತ್ತು 31 2 ಅವಿಭಾಜ್ಯ ಸಂಖ್ಯೆ ಬಂದಿದೆ. 38ಕ್ಕೆ ಏನಂತೀರಿ? 38 ಅವಿಭಾಜ್ಯ ಸಂಖ್ಯೆ? ನೋ, ಇಟ್ ಕ್ಯಾನ್ ನಾಟ್ ಬಿ ಬಿಕಾಸ್ ಇಟ್ಸ್ ಅನ್ ಈವನ್ ನಂಬರ್. ಅಗೇನ್ 39. ಸಿ 39 ಸಮ್ ಪೀಪಲ್ ವಿಲ್ ಸೇ ಸರ್ ದಿಸ್ ಇಸ್ ಅ ಪ್ರೈಮ್ ನಂಬರ್, ಇದೊಂದು ಅವಿಭಾಜ್ಯ ಸಂಖ್ಯೆ. ಆದರೆ 13 3s ಹೌ ಮಚ್ ಈಸ್ 13 3s? ರೈಟ್. ಸೊ 13 ಮಗ್ಗಿಯಲ್ಲಿ ಬರುತ್ತೆ, 3ರ ಮಗ್ಗಿಯಲ್ಲೂ ಬರುತ್ತೆ, 13ರ ಮಗ್ಗಿಯಲ್ಲೂ ಬರುತ್ತೆ. ಹಾಗಾಗಿ ಇದು ಪ್ರೈಮ್ ನಂಬರ್ ಆಗಲಿಕ್ಕಿಲ್ಲ. ಮತ್ತು 40 ಮತ್ತೆ ಸಹ ಈವನ್ ನಂಬರ್, ಐ ಕಾಂಟ್ ಟೇಕ್ ಇಟ್. 41 ವಾಟ್ ಅಬೌಟ್ 41? 41 ಯಾವುದಾದ್ರೂ ಟೇಬಲ್ ಬರ್ತದಾ ಅಥವಾ ಯಾವುದಾದ್ರೂ ನಂಬರಲ್ಲಿ ಡಿವೈಡ್ ಆಗುತ್ತಾ? ಇಲ್ಲ, ಆಗೋದಿಲ್ಲ. ಸೊ 41 ನಮಗೆ ಪ್ರೈಮ್ ನಂಬರ್ ಆಗುತ್ತೆ. 42 ಬರೋಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಇಟ್ಸ್ ಅನ್ ಈವನ್ ನಂಬರ್. 43 ವಾಟ್ ಅಬೌಟ್ 43? ಐ ಬಿಲೀವ್ 43 is also going to be a prime number because 43 doesn't appear in any of the numbers. After 43 we have 44. 44 it's an even number, ಸರಿ ಸಂಖ್ಯೆ ಅವಿಭಾಜ್ಯ ಸಂಖ್ಯೆ ಆಗಲಿಕ್ಕೆ ಸಾಧ್ಯ ಇಲ್ಲ, ಎರಡನ್ನು ಹೊರತುಪಡಿಸಿ, ರೈಟ್? ಸೊ 45 does it appear in any other tables? It does appear because it's a multiple of, see this actually fulfills the divisibility test of 5. 5ರ ಬಾಧ್ಯತೆ ನಿಯಮನ ಪೂರೈಸುತ್ತದೆ, ಯಾಕಂದರೆ 5ರ ಮಗ್ಗಿಯಲ್ಲಿ ಬರುತ್ತಿದ್ದು. ಬಿಡಿ ಸ್ಥಾನದಲ್ಲಿ 5 ಇದೆ ಅಲ್ವಾ? ಬಿಡಿ ಸ್ಥಾನದಲ್ಲಿ 5 ಅಥವಾ 0 in the units place if a 0 and 5 appears, those all such numbers are divisible by 5. So thereby this is not a prime number. 46 you know this is an even number, it can't appear. 47 it does not appear in any of the tables. It is not a multiple of any other given number. It does not have more than 2 factors. So thereby this is a prime number. What about 48? It's an even number, we can't take it. Sir, 49 is a prime number, sir. I'm sorry Putta, 49 cannot be a prime number because 49 is nothing but 7 sevens. It appears in 7th table. It has more than 2 factors. So thereby we can't take 49, and the next number is 50. That is the end point till where we need to we were supposed to find the prime numbers. I believe from 30 to 50 there are how many prime numbers? 1 2 3 4 5. ಒಟ್ಟಾರೆ 5 ಅವಿಭಾಜ್ಯ ಸಂಖ್ಯೆಗಳಿದ್ದಾವೆ. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರವಾಗ್ತದೆ. ಸರಿನಾ? ನೋಡಿ, ಇಷ್ಟೆಲ್ಲ ಮಾಡೋ ಅವಶ್ಯಕತೆನೇ ಇದ್ದಿದ್ದಿಲ್ಲ. ದೇರ್ ವಾಸ್ ನೋ ನೀಡ್ ಫಾರ್ ಸಚ್ ಲಾಂಗ್ ವರ್ಕ್ ಟು ಬಿ ಡನ್. ನಮಗೇನಾದರೂ ಆ ಅವಿಭಾಜ್ಯ ಸಂಖ್ಯೆಗಳು ಕಂಠಪಟ್ಟಾಗಿದ್ದರೆ, ಇಫ್ ಎಟ್ ಆಲ್ ವಿ ಹ್ಯಾಡ್ ರಿಮೆಂಬರ್ಡ್ ದೋಸ್ ಪ್ರೈಮ್ ನಂಬರ್ಸ್, ವಿ ವರ್ ನಾಟ್ ಸಪೋಸ್ ಟು ರೈಟ್ ದಿಸ್ ಮಚ್ ಆಫ್ ಥಿಂಗ್ಸ್. Anyways, let's move on to the next question. What is the difference between the place value and face value of 3 in the number 36,890? I'm not much worried about the number. I'm more worried about the question that is being asked here. ಇಲ್ಲಿ ಕನ್ನಡದಲ್ಲಿ ಹೇಳೋದಾದರೆ 36,890 ಅಥವಾ ಯಾವುದೋ ಒಂದು ಸಂಖ್ಯೆ ಕೊಟ್ಟಿದ್ದಾರೆ. ಈ ಸಂಖ್ಯೆಯಲ್ಲಿ 3ರ ಸ್ಥಾನ ಬೆಲೆ ಮತ್ತು ಮುಖಬೆಲೆಗಳಿರುವ ವ್ಯತ್ಯಾಸ ಏನು ಅಂತ ಕೇಳಿದ್ದಾರೆ. ನಾನು ಸಂಖ್ಯೆನ ಬರೀತೀನಿ ಮಕ್ಕಳೇ. ಇಲ್ಲಿ 3ರ ಸ್ಥಾನ ಬೆಲೆ ಏನು ಬರುತ್ತೆ? 30,000. ವಾಟ್ ಈಸ್ ದ ಪ್ಲೇಸ್ ವ್ಯಾಲ್ಯೂ ಆಫ್ 3? ಯೂನಿಟ್ಸ್, ಟೆನ್ಸ್, ಹಂಡ್ರೆಡ್ಸ್, ಥೌಸಂಡ್ಸ್, 10,000, ರೈಟ್? isn't it? Ones, tens, hundreds, thousand, 10,000. So thereby 3 is in 10,000 place. Therefore it has to be 30,000. So 30,000 ಆಯಿತು. ಮತ್ತು 3ರ ಸ್ಥಾನ ಬೆಲೆ ಮತ್ತು ಮುಖ ಬೆಲೆ. ಸ್ಥಾನ ಬೆಲೆಯೂ ಬೇಕು, ಮುಖ ಬೆಲೆಯೂ ಬೇಕು. ಪ್ಲೇಸ್ ವ್ಯಾಲ್ಯೂ ಶುಡ್ ಆಲ್ಸೋ ಬಿ ದೇರ್. ಫೇಸ್ ವ್ಯಾಲ್ಯೂ ಶುಡ್ ಆಲ್ಸೋ ಬಿ ದೇರ್. ವಾಟ್ ಈಸ್ ದ ಫೇಸ್ ವ್ಯಾಲ್ಯೂ ಆಫ್ 3 here? What do you see in that in the face of 3?
You are going to see only 3. So thereby, so we need to find the difference here. We need to find the difference. Difference ಅಂದರೆ ವ್ಯತ್ಯಾಸ, ವ್ಯತ್ಯಾಸ ಅಂದರೆ ವ್ಯವಕಲನ. All right. So there is a trick here, you know. See, we need to borrow from this side, from the left hand side. So let's say you have borrowed. So thereby it becomes 10. The first number, which is non-zero, it will be reduced by 1 digit. The rest of the zeros which are in between, all of them will be made as 9. Okay, this is a quick way of solving these kind of questions. So let's go through this. 10 minus 3 is going to be 7. The rest, all the numbers will come as it is. So this is going to be the answer. Do we have this answer? Yes, we have it in option B. Option B is our answer here. Okay, let us move on to the next question. Find the numbers of prime numbers between 100 and 110. See, I just told you right now. Let me reiterate it again. It is fine. It is good. It is a good practice that you remember the prime numbers between 0 to 200. ಎಕ್ಸಾಮಲ್ಲಿ ನಿಮಗೆ ತೊಂದರೆ ಆಗೋದಿಲ್ಲ ಮಕ್ಕಳೇ. 0ಯಿಂದ 200ರವರೆಗಿನ ಅವಿಭಾಜ್ಯ ಸಂಖ್ಯೆಗಳ ಕಂಠಪಠಣೆ ಆಯ್ತಂದರೆ ಬಹಳ ಒಳ್ಳೆಯದು. ಆಯಿತಾ? ಅದು 100 ಮತ್ತು 110ರ ನಡುವೆ ಇರುವ ಅವಿಭಾಜ್ಯ ಸಂಖ್ಯೆಗಳು ಎಷ್ಟೆಂದರೆ, ಯಾರು ಇಷ್ಟೆಲ್ಲ ಮಾಡ್ತಾ ಕೂರೋಕ್ಕಾಗ್ತದೆ? 100, ಅದರ ನಂತರ ಬರುವ ಸಂಖ್ಯೆ 100 ಬೇಕಾಗಿಲ್ಲ. 100 ಮತ್ತು 110ರ ನಡುವೆ, 100 ಮತ್ತು 110ರ ನಡುವೆ, ಇಲ್ಲಿ ನಾನು 100 ಬರಿತೇನೆ. ಲೆಟ್ ಮಿ ರೈಟ್ 100 ಹಿಯರ್. ಐ ವಿಲ್ ರೈಟ್ 110 ಹಿಯರ್. ಸೊ ವಾಟ್ ಎವರ್ ದ ನಂಬರ್ಸ್ ಇನ್ ಬಿಟ್ವೀನ್ ಆರ್ ದೇರ್, how many prime numbers are present in between these two numbers? That is the question being asked here. So 101, this is a prime number. ಇದೊಂದು ಅವಿಭಾಜ್ಯ ಸಂಖ್ಯೆ, ರೈಟ್? 102 ಬರಲ್ಲ, ಯಾಕಂದರೆ ಅದೊಂದು ಸರಿ ಸಂಖ್ಯೆ. ಇಟ್ ಇಸ್ ಅನ್ ಈವನ್ ನಂಬರ್, ಇಟ್ ಕಾಂಟ್ ಕಮ್. 103, can it be a prime number? Can it be an prime number? ಇದೊಂದು ಅವಿಭಾಜ್ಯ ಸಂಖ್ಯೆ, ರೈಟ್? 104 ಬರೋದಿಲ್ಲ. 104 ಯಾಕೆ ಬರೋದಿಲ್ಲ ಕಂದ? ಇದೊಂದು ಸರಿ ಸಂಖ್ಯೆ. 105 ಯಾಕೆ ಬರೋದಿಲ್ಲ ಕಂದ? ದಿಸ್ ಇಸ್ ಡಿವಿಸಿಬಲ್ ಬೈ 5, ರೈಟ್? 106 ಯಾಕೆ ಬರೋದಿಲ್ಲ ಕಂದ? ಮತ್ತೆ ಸರಿ ಸಂಖ್ಯೆ. 107 ಬರುತ್ತದೆ. 107 ಬರ್ತದೆ, ರೈಟ್? 107 ಬರ್ತದೆ. 107 ಆದ ನಂತರ 108 ಯಾಕೆ ಬರೋದಿಲ್ಲ ಕಂದ? 108 ಅದೊಂದು ಸರಿ ಸಂಖ್ಯೆ. ಇಟ್ಸ್ ಅನ್ ಈವನ್ ನಂಬರ್, ದಟ್ಸ್ ವೈ ಇಟ್ ಕಾಂಟ್ ಕಮ್. 108 ಆದ ನಂತರ 109 ಇದೆ. 109 ಬರುತ್ತಾ? 109 ಬರುತ್ತಾ? 109 ಬರ್ತದೆ. 310 ನಾವು ತಗೊಳ್ಳೋ ಹಾಗಿಲ್ಲ, ಯಾಕಂದರೆ 110 ಮತ್ತು 100ರ ನಡುವೆ ಎಷ್ಟು ಅವಿಭಾಜ್ಯ ಸಂಖ್ಯೆಗಳಿದೆ ಅಂತ ಕೇಳಿದರೆ ಒಟ್ಟಾರೆ 4 ಅವಿಭಾಜ್ಯ ಸಂಖ್ಯೆಗಳಿದ್ದಾವೆ. ನಮಗೆ ಆಪ್ಷನ್ ಇದೆಯಾ ಮಕ್ಕಳೇ? ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ಬನ್ನಿ. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಪ್ಲೇಸ್ ವ್ಯಾಲ್ಯೂ ಆಫ್ 5 ಆ್ಯಂಡ್ 3 ಇನ್ ದಿ ನಂಬರ್ 15,030? 15,030ರಲ್ಲಿ 5 ಮತ್ತು 3ರ ಸ್ಥಾನ ಬೆಲೆಗಳಲ್ಲಿನ ವ್ಯತ್ಯಾಸ ಎಷ್ಟು ಅಂತ ಕೇಳಿದ್ದಾರೆ. 15,030, 5 ಮತ್ತು 3ರ ಸ್ಥಾನ ಬೆಲೆಗಳ ವ್ಯತ್ಯಾಸ ಅಂದರೆ ಈ ಥರ ಮಾಡ್ತಿದ್ವಿ ನಾವು, ಈ ಹಿಂದೆನೂ ಸಹ ಮಾಡಿದ್ವಿ, ಹೌದಲ್ವಾ? ಸೊ ಇದರ ವ್ಯತ್ಯಾಸ ಎಷ್ಟು ಬರುತ್ತೆ ನೋಡಿ ಮಕ್ಕಳೇ. 0, ಯು ನೋ ಹೌ ಟು ಡೂ ದಿಸ್. 10 minus 3 is going to be 7, 9 and 4. 4,970, 4,970. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಭಾಳ ಸರಳ ಇತ್ತು. ಸ್ಥಾನ ಬೆಲೆ ಮತ್ತು ಮುಖ ಬೆಲೆಗಳ ವ್ಯತ್ಯಾಸ, ಮೊತ್ತ, ಗುಣಲಬ್ಧ, ಭಾಗಲಬ್ಧ ಸಹಜವಾಗಿ ಬರುವಂಥ ಪ್ರಶ್ನೆಗಳಿವೆಲ್ಲ. ಸೊ ಲೆಟ್ ಮೀ ಗೋ ಟು ದ ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದಿ ಲೀಸ್ಟ್ ನಂಬರ್? ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದಿ ಲೀಸ್ಟ್ ನಂಬರ್? ಈ ಕೊಟ್ಟಿರುವ ಸಂಖ್ಯೆಗಳಲ್ಲಿ ಅತ್ಯಂತ ಚಿಕ್ಕ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಈ ಕೆಳಗಿನ ಸಂಖ್ಯೆಗಳಲ್ಲಿ ಅತ್ಯಂತ ಚಿಕ್ಕ ಸಂಖ್ಯೆ ಯಾವುದು? 15.07, 51.7, 15.7 ಮತ್ತು 51 ಪಾಯಿಂಟ್. ಐ ಆಮ್ ಸಾರಿ. ಸೊ ದೇರ್ ಶುಡ್ ಹ್ಯಾವ್ ಬಿನ್ 07 ಹಿಯರ್. ದ್ಯಾಟ್ ಈಸ್ ಮಿಸ್ಸಿಂಗ್ ಹಿಯರ್ ಇನ್ ದ ಕನ್ನಡ ವರ್ಷನ್. ಲೆಟ್ ಮಿ ರೈಟ್ ಇಟ್ ಫಾರ್ ಯು. ಓಕೆ, ಈ ಕೊಟ್ಟಿರುವ ಸಂಖ್ಯೆಗಳಲ್ಲಿ ಅತ್ಯಂತ ಚಿಕ್ಕ ಸಂಖ್ಯೆ ಯಾವುದು ಅಂದ ತಕ್ಷಣ ಭಾಳಷ್ಟು ಜನ ಈ ಆಪ್ಷನ್ನ ಪಡೆದು ಬಿಡ್ತಾರೆ. ಈ ಆಪ್ಷನ್ಸ್ ಇದು 15.7 ಸರ್, ಆಪ್ಷನ್ ಸಿ ಸರ್ ಅಂತ ಹೇಳಿಬಿಡ್ತಾರೆ. ಮಕ್ಕಳೇ, ನಿಮಗೆ ನೆನಪಿರಬೇಕು, ವೆನ್ ವಿ ಆರ್ ಕಂಪೇರಿಂಗ್ ದಿ ಡೆಸಿಮಲ್ ನಂಬರ್ಸ್, ವಿ ನೀಡ್ ಟು ಮೇಕ್ ಶ್ಯೂರ್ ಒನ್ ಥಿಂಗ್. ಆಫ್ಟರ್ ದ ಡೆಸಿಮಲ್ ಪಾಯಿಂಟ್, ದ ನಂಬರ್ ಆಫ್ ಡಿಜಿಟ್ಸ್ should always become equal. What do I mean by that? ಬಿಂದುವಿನ ನಂತರ ಬರುವ ಸಂಖ್ಯೆಗಳೆಲ್ಲ ಅಂಕಿಗಳ ಸಂಖ್ಯೆ ಸಮನಾಗಿರಬೇಕು. ಅದರ ಅರ್ಥ ಬಿಂದುವಿನ ನಂತರ, ಆಫ್ಟರ್ ದ ಡೆಸಿಮಲ್ ಪಾಯಿಂಟ್, ವಿ ಹ್ಯಾವ್ 2 digits here. Here as well we have 2 digits. But in these two numbers,
After the decimal point, we have only one digits, isn't it? Isn't it? So we need to fulfill the requirement that all the number of digits after the decimal point should be equal. So if nothing is there, we shall keep 0. We shall keep 0 there. Okay. Now they are all equal. Now they are all equal. We can compare them now. Now see, if you look at this number, it looks like 5,107. This looks like 1,570. This looks like 5,170. And this looks like 1,507, isn't it? We are not supposed to read like that, I know. We are supposed to read it as 15.07, 51.70, 15.70, and 51.07. I understand that. We are supposed to read like that. There is a way to read the decimal numbers. After the decimal point is over, we read these digits individually, not together. I get that point. But to compare these numbers, we can use this technique, right? Now, if you look at this, ಈಗ ಹೇಳಿ ಯಾವುದು ನಿಮಗೆ ದೊಡ್ಡ ಸಂಖ್ಯೆ ಅನ್ಸುತ್ತೆ? ಅಲ್ಲ, ದೊಡ್ಡದಲ್ಲ, ನಮಗೆ ಬೇಕಾಗಿರೋದು ಚಿಕ್ಕದು, the least number. Personally I see this is going to be the least number, isn't it? This is very much evident after you are making all the number of digits after the decimal point to be equal. I see that this looks like 1,507 for me. So 15.07, option A is the right answer for this question. Okay? So there shouldn't be any confusion here. Let's move on to the next question. How many prime numbers are there between 1 to 7? How many prime numbers are there between 1 to 7? This is a very, very, very good question. 1 to 7. Between 1 to 7. Between, ಮಧ್ಯದಲ್ಲಿ, ಇದರ ಮಧ್ಯದಲ್ಲಿ 1ರಿಂದ 7ರ ತನಕ ಇರುವ ಅವಿಭಾಜ್ಯ ಸಂಖ್ಯೆಗಳೆಷ್ಟು? I believe 2 is there. 3 is there, 5 is there, the next digit is 7. ಆದರೆ ಬಿಟ್ವೀನ್ ಅಂದ ತಕ್ಷಣ ಇದರ ನಡುವೆ ಬರಬೇಕಲ್ವ ಮಕ್ಕಳೇ? ಸೊ ಎಷ್ಟಿದೆ? ಎಷ್ಟು ಅವಿಭಾಜ್ಯ ಸಂಖ್ಯೆಗಳಿದೆ? 3 ಇದೆ. 3 ಅವಿಭಾಜ್ಯ ಸಂಖ್ಯೆಗಳಿದ್ದಾವೆ. 1 ಮತ್ತು 7ರ ನಡುವೆ 3 ಅವಿಭಾಜ್ಯ ಸಂಖ್ಯೆಗಳಿದ್ದಾವೆ. ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ ಹ್ಯಾಸ್ ದ ಸೇಮ್ ವ್ಯಾಲ್ಯೂ ಆಫ್ ಅ ಫೇಸ್ ವ್ಯಾಲ್ಯೂ ಆ್ಯಂಡ್ ಪ್ಲೇಸ್ ವ್ಯಾಲ್ಯೂ? ಯಾವುದೇ ಒಂದು ಸಂಖ್ಯೆ ಅಲ್ಲಾದರೂ ಕೆಳಗೆ ಕೊಟ್ಟಿರುವ ಯಾವ ಅಂಕಿಯ ಮುಖಬೆಲೆಯು ಸ್ಥಾನ ಬೆಲೆಗೆ ಸಮವಾಗಿರುತ್ತದೆ? ಮುಖಬೆಲೆನೂ ಅದೇ ಆಗಿರಬೇಕು, ಸ್ಥಾನ ಬೆಲೆಯೂ ಅದೇ ಆಗಿರಬೇಕು. ಯಾವುದಾಗಿರುತ್ತೆ? ವಿಚ್ digit does have such a unique property? I believe it should be 0. You keep 0 anywhere in any digit, any number. The place value and the face value are always going to be 0. Okay? So thereby option A is going to be our answer for this question. We have a very interesting question here. 12,000 plus hundreds. How many hundreds? I'm sorry, it should have been 13 hundreds. Okay? Please make this correction, all of you. So 13 hundreds plus 2 tens is equal to how much? 12,000 plus 1300 plus 2 10ಗೆ ಸಮನಾದದ್ದು ಯಾವುದು ಅಂತ ಇದೆ. Let me break down this for you. So 12,000, it's nothing but 12,000. This is how you write it, right? So 1300s, how do you write 1300? This might create some confusion with the students. ಇದು ಸ್ವಲ್ಪ ನಿಮಗೆ ಗೊಂದಲ ತರಬಹುದು. ಹೇಗೆ ಮಾಡ್ತೀರಿ? 100 ಅಂದರೆ ಈ ಥರ ಬರೀತೀರಿ, 200 ಅಂದರೆ ಈ ಥರ ಬರೀತೀರಿ, 300 ಅಂದರೆ ಈ ಥರ ಬರೀತೀರಿ, 400 ಅಂದರೆ ಈ ಥರ ಬರೀತೀರಿ. ಎಸ್ ಆರ್ ನೋ? 900 ಅಂದರೆ ಏನು ಬರೀತೀರಿ? 900 ಅಂದರೆ ಈ ಥರ ಬರೀತೀರಿ. 9 ಪಕ್ಕ 2 0 ಇಡ್ತೀರಿ. 1300 ಅಥವಾ 1300s ಅಂದರೆ ಏನು ಬರೀತೀರಿ? 13 ಡಬಲ್ zeros. ಹಂಡ್ರೆಡ್ಸ್ ಮೀನ್ಸ್ ಇಟ್ ಶುಡ್ ಹ್ಯಾವ್ 2 zeros. 100 ಅಂದರೆ 2 0 ಇರಬೇಕು. 1300 ಅಂದರೆ ಏನು ಬರೀತೀವಿ? 13 ಪಕ್ಕ 2 0 ಇಟ್ಬಿಟ್ರೆ ಅದು ನಮ್ಮ 1300. ಓಕೆ, ಸೊ ಲೆಟ್ ಮಿ ರೈಟ್ ಇಟ್ ಫಾರ್ ಯು. 1300 ಐ ಕ್ಯಾನ್ ರೈಟ್ ಇಟ್ ಲೈಕ್ ದಿಸ್, ಇಸಂಟ್ ಇಟ್? 1300 ಬರ್ತಿದ್ದೀನಿ. 2 tens, 2 10 ಅಂದರೆ 20. We need to sum them all. Let's take the sum of all these numbers. 2 3 3 1. ಕರೆಕ್ಟ್ ಆಗಿದೆಯಾ? 13,320 ಇದೆಯಾ ಮಕ್ಕಳೇ? ಆಪ್ಷನ್ ಬಿ ಇಲ್ಲಿದೆ. ಫ್ಯಾಂಟಾಸ್ಟಿಕ್. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಓಕೆ, ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವೆಶನ್. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಪ್ಲೇಸ್ ವ್ಯಾಲ್ಯೂ ಆಫ್ ಸೆವೆನ್ಸ್ ಇನ್ ದಿಸ್ ನಂಬರ್? ಸಿ, 27,307ರಲ್ಲಿ 7ರ ಸ್ಥಾನ ಬೆಲೆಗಳಲ್ಲಿ ಇರುವ ವ್ಯತ್ಯಾಸವೇನು? ನೋಡಿ, ಇಲ್ಲಿ 1 7 ಇಲ್ಲ, 2 7 ಇದೆ. 2 7ಗಳ ಸ್ಥಾನ ಬೆಲೆಗಳ ವ್ಯತ್ಯಾಸ ಕಂಡುಹಿಡಿಬೇಕು ನಾವು. ಓಕೆ, ಲೆಟ್ ಮಿ ರೈಟ್ ದ ನಂಬರ್ 27,307. We have 2 7s here. We have 2 7. This 1 7 is there. I will write it as 7,000. There is another 7.
I will write it as 7 itself, because the value, the place value of this 7, it's 7,000. It is 7,000, right? It is 7,000. What is the place value of this 7? It's going to be the same. ಬಿಡಿ ಸ್ಥಾನದಲ್ಲಿದೆ, ಹಾಗಾಗಿ ಅದನ್ನು ಹಾಗೆ ಬರೀಬೇಕಾಗುತ್ತೆ. ಆ್ಯಂಡ್ ವಿ ನೀಡ್ ಟು ಫೈಂಡ್ ವಾಟ್? ವಿ ನೀಡ್ ಟು ಫೈಂಡ್ ದಿ ಡಿಫ್ರೆನ್ಸ್ ಇಯರ್. ವ್ಯತ್ಯಾಸ ಕಂಡುಹಿಡಿಬೇಕು ಮಕ್ಕಳೇ. ಹಾಗಾಗಿ ವ್ಯತ್ಯಾಸ ಕಂಡುಹಿಡಿಯೋಣ. ಏನಾಗ್ತದೆ ನೋಡಿ, 10ರಲ್ಲಿ 7 ಹೋದರೆ 3, ಉಳಿದ ಎಲ್ಲ ಅಂಕಿಗಳನ್ನು ಹಾಗೆ ಬರಿತೀವಿ, 6ಕ್ಕೆ 6 ಹಾಗೆ ಬರಿತೀವಿ. 6,993. ಐ ಬಿಲೀವ್ ಆಪ್ಷನ್ ಎ ಶುಡ್ ಬಿ ಅವರ್ ರೈಟ್ ಆನ್ಸರ್ ಹಿಯರ್. ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಸೊ shall we move ahead? Let's take the next question here. It reads as this: how many prime numbers are there between 1 and 10? 1 ಮತ್ತು 10ರ ನಡುವೆ ಅವಿಭಾಜ್ಯ ಸಂಖ್ಯೆಗಳು ಎಷ್ಟು ಅಂತ ಕೇಳಿದ್ದಾರೆ. ನಾನು ಹೇಳಿದ್ದೇನೆ ಭಾಳಷ್ಟು ಸಾರಿ, 200ರವರೆಗೆ ಅವಿಭಾಜ್ಯ ಸಂಖ್ಯೆಗಳನ್ನು ಕಂಠಪಾಠ ಮಾಡಿಬಿಡಿ. ಈಗಲೂ ಸಮಯ ಇದೆ. ಯು ಹ್ಯಾವ್ ಲಾಟ್ ಆಫ್ ಟೈಮ್ ನಾವ್ ಆಲ್ಸೋ. ಇಫ್ ಯು ಕಾಂಟ್ ಬೈ ಹಾರ್ಟ್ ದೆಮ್, ಅಟ್ಲೀಸ್ಟ್ ರೈಟ್ ದೆಮ್ ಒನ್ಸ್. ದಿನಕ್ಕೆ ಒಂದು ಸಾರಿನಾದರೂ ಬರೀರಿ. ಸ್ವಲ್ಪ ಗೊತ್ತಿರುತ್ತೆ ಯಾವ ಸಂಖ್ಯೆ ಅವಿಭಾಜ್ಯ ಸಂಖ್ಯೆ, ಯಾವುದು ಸಂಖ್ಯೆ ಅವಿಭಾಜ್ಯ ಸಂಖ್ಯೆ ಆಗೋದಿಲ್ಲ ಅಂತ ಒಂದು ಒಳ್ಳೆಯ ಐಡಿಯಾ ಇರ್ತದೆ. 1 ಮತ್ತು 10ರ ನಡುವೆ ಬರುವ ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವ ಮಕ್ಕಳೇ? 2, 3, 5, 7, 9 ಬರುತ್ತಾ? ನೋ, 3 3s is 9. ಸೊ you should be having 4 ಪ್ರೈಮ್ ನಂಬರ್ಸ್ ಬಿಟ್ವೀನ್ 1 and 10. 1 ಮತ್ತು 10ರ ನಡುವೆ ಬರುವ ಅವಿಭಾಜ್ಯ ಸಂಖ್ಯೆಗಳ ಸಂಖ್ಯೆ ಎಷ್ಟಿದೆ? 4 ಇದೆ. ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ದಿ ಪ್ರೈಮ್ ನಂಬರ್? ಕೆಳಗಿನವುಗಳಲ್ಲಿ ಅವಿಭಾಜ್ಯ ಸಂಖ್ಯೆ ಯಾವುದು? ಸರ್ 81 ಸರ್. 81 ಸರ್. ದೆನ್ ವಾಟ್ ಈಸ್ 9 9s ಸರ್? 9 9s 81 sir. It shouldn't appear in any of the other tables, sir. If it has to be a prime number, it should not come in any other table, sir. Option A is wrong, sir, because 9 9s is 81, sir. Sir, 83, sir. 83, sir. I will come to 83 later. What about 85, sir? 85? Isn't it? Is it not a multiple of 5? Is it not divisible by 5? 5ರ ಮಗ್ಗಿಯಲ್ಲಿ ಬರೋದಿಲ್ವಾ ಅದು? 5ರ ಬಾಧ್ಯತೆ ಹೊಂದಿದೆ ಅಲ್ವಾ? ಬರುತ್ತೆ. 5ರ ಮಗ್ಗಿಯಲ್ಲಿ ಹೋಗ್ತದೆ. ಎಲ್ಲಿ ಹೋಗ್ತದೆ? 17 5s 85. Sir, I am damn sure, sir, it has to be 87, sir. 87 ಅಂದರೆ ಕರೆಕ್ಟ್ ಆಗುತ್ತೆ ನೋಡಿ ಸರ್. ಪುಟ 87 3ರ ಬಾಧ್ಯತೆಯನ್ನು ಹೊಂದಿದೆ ಅಲ್ವಾ? 3ರ ಬಾಧ್ಯತೆ ನಿಯಮ ಏನು ಹೇಳ್ತದೆ? ಸಮ್ ಆಫ್ ಆಲ್ ಡಿಜಿಟ್ ಶುಡ್ ಬಿ ಡಿವಿಸಿಬಲ್ ಬೈ 5, ಡಿವಿಸಿಬಲ್ ಬೈ 3. 8 + 7 ಎಷ್ಟಾಗ್ತದೆ? 15 ಆಗ್ತದೆ. 15 3ರಿಂದ ಬಾಧ್ಯತೆಯನ್ನು ಹೊಂದಿದೆ ಅಲ್ವಾ? Therefore, it should be divisible by 3, right? 29 3s is how much? 29 3s is how much? Hello? 29 3s, it's going to be 87, isn't it? Exactly. 29 3s is 87. So thereby 29 3s is 87. So thereby it cannot be a prime number. 83 is going to be our prime number here. Okay? 83 is going to be our prime number. See, prime number ಅಂದರೆ ಗೊತ್ತಿರಬೇಕು, ಅದು ತನ್ನದೇ ಮಗ್ಗಿಯಲ್ಲಿ ಬರಬೇಕು ಮತ್ತು ಒಂದರ ಮಗ್ಗಿಯಲ್ಲಿ ಬರಬೇಕು. It should appear in one's table and it should appear in the same number of table. ಅಂದರೆ for example 83 is there, you will only find 83 in one's table, 183s or 83 1s. Okay, you have only two factors, 1 and the number itself. There are no other numbers in which 83 appears. Okay, so such a number is called a prime number. But in other numbers you don't have that condition fulfilled, thereby they are not the prime numbers. They are called composite numbers. What is the place value of 8 in this number? ಸೊ ಇದೊಂದು ಸಂಖ್ಯೆ ಕೊಟ್ಟಿದ್ದಾರೆ, ಇದರಲ್ಲಿ 8ರ ಸ್ಥಾನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಆ ಸಂಖ್ಯೆನ ನಿಮಗಾಗಿ ಬರಿತೀನಿ ನಾನು. ನೋಡಿ, 8ರ ಸ್ಥಾನ ಬೆಲೆ ಮಕ್ಕಳೇ, ಇಲ್ಲಿ ಬಿಂದು ಇದೆ. ಇದು ಬಿಡಿ ಸ್ಥಾನ, ಇದು 10ರ ಸ್ಥಾನ, ಇದು 100ರ ಸ್ಥಾನ, ಇದು 1000 ಸ್ಥಾನ. ಯೂನಿಟ್ಸ್ ಪ್ಲೇಸ್, ಟೆನ್ಸ್ ಪ್ಲೇಸ್, ಹಂಡ್ರೆಡ್ಸ್ ಪ್ಲೇಸ್, 1000 ಪ್ಲೇಸ್. ಆಫ್ಟರ್ ದಟ್ ಯು ಹ್ಯಾವ್ ದಶಾಂಶ, ಶತಾಂಶ, right? In decimal chapter you might have learnt this. ಹೌದಾ ಇಲ್ವಾ? So you have decimals, 10th place and 100th place. This is 10th place, 1/10th place. This is 100th place. You will write it as this. But we are asked about what? We are asked about the place value of 8 here. 8ರ ಸ್ಥಾನ ಬೆಲೆ ಬಗ್ಗೆ ಕೇಳ್ತಿದ್ದಾರೆ. ಬಿಡಿ 10. 8 10ರ ಜಾಗದಲ್ಲಿ ಇದ್ರೆ ಏನಾಗುತ್ತೆ? ಅದು 80 ಆಗ್ತದೆ ಅಷ್ಟೇ. ಆಪ್ಷನ್ ಎ. ಇದರ ಸ್ಥಾನ ಬೆಲೆ ಎಷ್ಟಾಗ್ತದೆ ಮಕ್ಕಳೇ? 80 ಆಗ್ತದೆ. ಎಂತ ಇಲ್ಲ, ಭಾಳ ಸುಲಭ ಆಯ್ತು ಇದು. ಮುಂದಿನ ಪ್ರಶ್ನೆಗೆ ಹೋಗೋಣ. ಓಕೆ, ಚಲೋ. ಇನ್ ದಿ ನಂಬರ್ 23,200. See, I am telling you again, don't worry about the number. Let's read the question. There is a number given. What we need to find? We need to find the difference between place value of 2 is what?
ಸಿ 23,500ರಲ್ಲಿ 2ರ ಸ್ಥಾನದ ಪರಿಮಾಣದ ಅಂತರ ಎಷ್ಟು ಅಂತ ಕೇಳಿದ್ದಾರೆ. ಕ್ವೆಶನ್ ಕೆ ಬಿ ಆಫ್ ಎನಿ ವೇ, ಎನಿ ಫಾರ್ಮ್ಯಾಟ್, ಬಟ್ ದೇರ್ ಆರ್ ಟೂಸ್ ಹಿಯರ್. ಎರಡುಗಳಿದ್ದಾವೆ. ಅವುಗಳ ಸ್ಥಾನ ಬೆಲೆಗಳ ವ್ಯತ್ಯಾಸವನ್ನು ಕಂಡುಹಿಡಬೇಕು ಮಕ್ಕಳೇ. ಇದರ ಸ್ಥಾನ ಬೆಲೆ ಏನಾಗುತ್ತೆ? 20,000, 20,000. ಇದರ ಸ್ಥಾನ ಬೆಲೆ ಏನಾಗುತ್ತೆ ಮಕ್ಕಳೇ? 200. ಇದರ ವ್ಯತ್ಯಾಸ ಕಂಡುಹಿಡಿದ್ರೆ ಎಷ್ಟಾಗುತ್ತೆ ಮಕ್ಕಳೇ? ನೋಡಿ, 0 ಆ್ಯಂಡ್ ಯು ನೋ ದಿಸ್ ಡ್ರಿಲ್. 10ರಲ್ಲಿ 2 ಹೋದರೆ 8, 9, 1, 19,800 ಅಥವಾ 19,800. ಆಪ್ಷನ್ ಡಿ ಈಸ್ ಅವರ್ ಆನ್ಸರ್. ಆಪ್ಷನ್ ಡಿ ಈಸ್ ಅವರ್ ಆನ್ಸರ್ ಹಿಯರ್. Okay, can we move ahead? Can we move to the next question? The sum of the first two prime numbers is. ಮೊದಲನೆಯ 2 ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕೇಳಿದರೆ, ಅವಿಭಾಜ್ಯ ಸಂಖ್ಯೆಗಳು ಪ್ರೈಮ್ ನಂಬರ್ಸ್, ಫಸ್ಟ್ 2 ಪ್ರೈಮ್ ನಂಬರ್ಸ್. ಯು ರಿಮೆಂಬರ್ ದೆಮ್? ಯು ಶುಡ್ ಅಟ್ ಲೀಸ್ಟ್ ರಿಮೆಂಬರ್ ದೀಸ್ 2. 2 ಮತ್ತು 3 ಇವೇ ತಾನೇ ಮೊದಲ 2 ಪ್ರೈಮ್ ನಂಬರ್ಸ್. ಇವುಗಳ ಮೊತ್ತ, ಇವುಗಳ ಸಮ್ ಎಷ್ಟಿದೆ ಅಂತ ಏನೇನು ಹೇಳಬೇಕು? 5, 2 + 3 is 5. Very easy question. It's a very easy question. Okay, for this today's class, this is going to be the last question. All right, let us see what they are asking us. Which of the following is a prime number? ಈ ಥರ ಪ್ರಶ್ನೆ ಈಗ ತಾನೇ ಕೇಳಿದ್ರು ಅವರು. ಇಲ್ಲಿರುವ ಯಾವ ಸಂಖ್ಯೆಯು ಅವಿಭಾಜ್ಯ ಸಂಖ್ಯೆಯಾಗಿದೆ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಮೊದಲ ಸಂಖ್ಯೆ 27 ಕೊಟ್ಟಿದ್ದಾರೆ. ಐ ನೋ ದಿಸ್ ಇಸ್ 3 9s are 27. ನೀವು 27ರ ಫ್ಯಾಕ್ಟರ್ಸ್ನ ಲಿಸ್ಟ್ ಮಾಡ್ಬೋದು ನೋಡ್ರಿ. 1 27s isn't it? 1 27s, 3 9s, 9 3s, isn't it? 27 1s. ಎಷ್ಟೊಂದಿದೆ? It has more than 2 factors. It cannot be a prime number. It is a composite number. What about 57? Sir, 57 should be a prime number. Sir, it looks very much like a prime number, sir. I haven't seen 57 in any of the tables, sir. My dear, what about 1? Okay, 157s is fine. What about 3 19s, isn't it? And after that you have 19 3s and 57 1s. It still got more than 2 factors. It cannot be a prime number. It has to be a composite number, isn't it? So this cannot come. And what about the third option? ಮೂರನೇ ಆಪ್ಷನ್ ನೋಡಿ, 77 ಇದೆ. ಸಾರಿ, 77 ಯಾವ ಮಗ್ಗಿಲು ಬರಲ್ಲ. ಓ ನೋ 77. It comes in 177s. What about 7 11s and 11 7s and 77 1s? It still got more than 2 factors. 2 ಅಪವರ್ತನಗಳಿಗಿಂತ ಹೆಚ್ಚಿದೆ. 2ಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿದೆ. ಹಾಗಾಗಿ ಅದು ಸಹ ಬರಲಿಕ್ಕಾಗೋದಿಲ್ಲ. ರೈಟ್? ಸೊ ಇಲ್ಲಿ ಕೊನೆಯಲ್ಲಿ ಬರೋದು 97. ಸಿ 97ಕ್ಕೆ ಇನ್ನೊಂದು ವಿಷಯ ನೀವು ನೆನ್ಪಿಟ್ಕೊಬೇಕು ಮಕ್ಕಳೇ. 97ಗೆ ಇಟ್ ಈಸ್ ದಿ ಪ್ರೈಮ್ ನಂಬರ್ ಫಾರ್ ದಿಸ್ ಆನ್ಸರ್, ಫಾರ್ ದಿಸ್ ಕ್ವೆಶನ್. ದಿಸ್ ಈಸ್ ದಿ ಆನ್ಸರ್, ದಟ್ ಈಸ್ ಫೈನ್. ಅದನ್ನು ಹೊರತುಪಡಿಸಿ, if at all we are asked which is the highest 2-digit prime number, then 97 is the answer there as well. 2 ಅಂಕಿಯ ಅತಿ ದೊಡ್ಡ ಅವಿಭಾಜ್ಯ ಸಂಖ್ಯೆ ಯಾವುದು ಅಂತ ಕೇಳಿದ್ರು ಸಹ ಅಲ್ಲೂ ಸಹ 97 ಆನ್ಸರ್ ಬರ್ತದೆ ಮಕ್ಕಳೇ. ಆಯಿತಾ? ಇದು ಸಹ ನೆನ್ಪಿಡಬೇಕಾದಂಥ ವಿಷಯ. ಮತ್ತು 2 ಅಂಕಿಯ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದು ಹಾಗಾದರೆ? ವಿಚ್ ಇಸ್ ದ ಲೀಸ್ಟ್ 2-digit prime number? That's going to be 11. Remember that. Okay? So with this, I'm sorry. We still have 2 more questions. I thought that was the last question. Let's go through these as well. The difference between the highest 4-digit number and the lowest 5-digit number is what? 4 ಅಂಕೆಗಳುಳ್ಳ ಅತ್ಯಂತ ದೊಡ್ಡ ಗರಿಷ್ಠ ಸಂಖ್ಯೆಗೂ 5 ಅಂಕೆಗಳುಳ್ಳ ಮತ್ತು ಕನಿಷ್ಠ ಸಂಖ್ಯೆಗೂ ಇರುವ ಅಂತರ ಅಂತ ಇಷ್ಟು ಕೇಳಿದ್ದಾರೆ. ಕನಿಷ್ಠ, ಇಟ್ ಹ್ಯಾಸ್ ನಾಟ್ ಬಿನ್ ಪ್ರಿಂಟೆಡ್, ಪಾರ್ಡನ್ ಮೀ, ಕ್ಷಮಿಸಿ. ಬಟ್ 4 ಅಂಕಿಯ ಗರಿಷ್ಠ ಸಂಖ್ಯೆ, ದ ಡಿಫ್ರೆನ್ಸ್ ಬಿಟ್ವೀನ್ ದಿ ಹೈಯೆಸ್ಟ್ 4-digit ನಂಬರ್ ಆ್ಯಂಡ್ ದ ಲೋಯೆಸ್ಟ್ 5-digit ನಂಬರ್. ನೋಡಿರಿ, 5 ಅಂಕಿಯ ಕನಿಷ್ಠ ಸಂಖ್ಯೆ ಅಂದರೆ ಹೇಗೆ ಬರೀತೀರಿ? 1 2 3 4 5. 5 ಅಂಕಿಯ ಕನಿಷ್ಠ ಸಂಖ್ಯೆ ಅಂದರೆ ಹೇಗೆ ಬರೆಯೋದು? ಸೊನ್ನೆಗಳನ್ನು ಹಾಕ್ಬಿಡ್ಬೇಕು. ಕನಿಷ್ಠ ಅಂಕೆ ಯಾವುದು ನಮ್ಮ ಹತ್ರ? 0. ಆದರೆ ಇದು 5 ಅಂಕೆ ಆಗ್ತದಾ? ಇಲ್ಲ. ಮೊದಲು ಏನು ಹಾಕ್ಬಿಡೋಣ? 0 ಬದಲು ನಂತರದ ಅಂಕೆ 9. 4 ಅಂಕಿಯ ಗರಿಷ್ಠ ಸಂಖ್ಯೆ ಅಂದರೆ ಯಾವುದಾಗುತ್ತೆ ಮಕ್ಕಳೇ? 4 ಅಂಕಿಗಳಲ್ಲಿ ಅತ್ಯಂತ ದೊಡ್ಡ ಸಂಖ್ಯೆ ಅಂದರೆ 4 ಸರಿ 9 ಬರಿಬೋದಾ? ನಾನು 4 ಸರಿ 9 ಬರೆದು ಬಿಡ್ತೀನಿ. ಇವುಗಳಿಗಿರುವ ವ್ಯತ್ಯಾಸ ಎಷ್ಟು ಅಂದರೆ ಏನಂತ ಗೊತ್ತಾಗುತ್ತೆ ನಿಮಗೆ? 1 ಅಲ್ವೇ? ಇಟ್ ಶುಡ್ ಬಿ 1, ರೈಟ್? ಹೌ ಡು ವಿ ಸೇ 1? ಯು ನೋ ದ ಡ್ರಿಲ್ ಹಿಯರ್. ಸೊ 1, rest all zeros will become 9 and this will be 0, isn't it? So 10ರಲ್ಲಿ 9 ಹೋದರೆ 1,
9 minus 9, 0, 9 minus 9, 0, 9 minus 9, 0. So you get 1 here. So option A should be our answer here. Option A should be our answer here. Okay. So shall we move to the next one? The difference between the place value of 2 sevens in this number is what? ಇದರಲ್ಲೊಂದು ಸಂಖ್ಯೆ ಕೊಟ್ಟಿದ್ದಾರೆ, ಇದರಲ್ಲಿರುವ 2 7ಗಳ ಸ್ಥಾನ ಬೆಲೆಗಳ ನಡುವೆ ಇರುವ ವ್ಯತ್ಯಾಸ ಎಷ್ಟು ಅಂತ ಹೇಳಿದ್ದಾರೆ. ಆ ಸಂಖ್ಯೆಯನ್ನು ಬರೆದುಬಿಡೋಣ ಮಕ್ಕಳೇ. ಇಲ್ಲಿ 2 7ಗಳಿದ್ದಾವೆ. ವಿ ಆರ್ ನಾಟ್ ಬಾದರ್ಡ್ ಅಬೌಟ್ ದಿ ನಂಬರ್ ಹಿಯರ್, ವಿ ಆರ್ ಬಾದರ್ಡ್ ಅಬೌಟ್ ದಿ ಪ್ಲೇಸ್ ವ್ಯಾಲ್ಯೂಸ್ ಡಿಫ್ರೆನ್ಸಸ್ ಹಿಯರ್, ರೈಟ್. ಸೊ ಈ 7ರ ಸ್ಥಾನ ಬೆಲೆ ಏನಾಗುತ್ತೆ? 7000, 7000. ಇದರ ಪ್ಲೇಸ್ ವ್ಯಾಲ್ಯೂ ಏನಾಗುತ್ತೆ? ಫೇಸ್ ವ್ಯಾಲ್ಯೂ ಅಲ್ಲ, ಪ್ಲೇಸ್ ವ್ಯಾಲ್ಯೂ ಏನಾಗುತ್ತೆ? 70 ಬರುತ್ತೆ, 70 ಬರುತ್ತೆ. ದ ಡಿಫ್ರೆನ್ಸ್ ಈಸ್ ಗೋಯಿಂಗ್ ಟು ಬಿ 6930, 6930. Option D is going to be our answer here. Option D is the right answer for this question. Let's move on to the next one. The product of the place value of 2 3s in this number is what? ಇಲ್ಲೊಂದು ಸಂಖ್ಯೆ ಇದೆ, ಇದರಲ್ಲಿರುವ 2 3ಗಳ ಸ್ಥಾನ ಬೆಲೆಗಳ ಗುಣಲಬ್ಧ ಎಷ್ಟು ಅಂತ ಕೇಳಿದ್ದಾರೆ. ಆ ಸಂಖ್ಯೆ ಬರೆದು ಕೊಡ್ತೀನಿ ನಿಮಗೋಸ್ಕರ. 703013. ಇಲ್ಲಿ 2 3 ಇದೆ ನೋಡಿ ಮಕ್ಕಳೇ, ಇಲ್ಲೊಂದು 3 ಇದೆ, ಇಲ್ಲೊಂದು 3 ಇದೆ. ಈ 3ರ ಸ್ಥಾನ ಬೆಲೆ ಎಷ್ಟು? 3000. ಈ 3ರ ಸ್ಥಾನ ಬೆಲೆ ಎಷ್ಟು? 3, ಕೇವಲ 3 ಬಿಡಿ ಸ್ಥಾನದಲ್ಲಿದೆ. ಇಟ್ ಇಸ್ ಇನ್ ಯೂನಿಟ್ಸ್ ಪ್ಲೇಸ್, ಇಟ್ಸ್ ಇನ್ ಒನ್ಸ್ ಪ್ಲೇಸ್. thereby we will have to write it as it is. I'm sorry, there should have been a 0 here. Okay, what is the product of these two values? 3 3s is going to be 9, followed by 3 zeros. It's going to be 9000. It's going to be 9000. The answer for this question is going to be option D. All right. So with these questions, we are going to conclude our first part. I hope that you all have understood well. ಎಲ್ಲರಿಗೂ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಮುಂದಿನ ತರಗತಿ ಬರುವವರೆಗೂ ನಿಮ್ಮ ಅಭ್ಯಾಸನ ನಿರಂತರವಾಗಿಟ್ಕೊಳ್ಳಿ. ಆತ್ಮೀಯ ಪೋಷಕರೇ ಹಾಗೂ ವಿದ್ಯಾರ್ಥಿಗಳೇ, ನೀವು ಯಾರೆಲ್ಲ ನವೋದಯ ಪ್ರವೇಶ ಪರೀಕ್ಷೆಗೆ ಆನ್ಲೈನ್ ಕೋಚಿಂಗಾಗಿ ಹುಡುಕಾಟ ನಡೆಸ್ತಾ ಇದ್ದೀರಾ, ನಿಮಗೆಲ್ರಿಗೂ ಇಲ್ಲಿದೆ ಪರಿಹಾರ. ಶಿಕ್ಷಣವೇ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ನವೋದಯ ಕೋಚಿಂಗ್ ಸೆಂಟರ್ ಶಿವಮೊಗ್ಗ. ನೀವು ಯಾರೆಲ್ಲ ನವೋದಯ ಪ್ರವೇಶ ಪರೀಕ್ಷೆನ ಬರೀತಿದ್ದೀರೋ ನಿಮಗೆಲ್ರಿಗೂ ಕೂಡ ಆನ್ಲೈನ್ ತರಗತಿಗಳನ್ನ ನೀಡ್ತಾ ಇದೆ. ನೀವು ಮನೆಯಲ್ಲೇ ಕುಳಿತು ನವೋದಯ ಪ್ರವೇಶ ಪರೀಕ್ಷೆಗೆ ತಯಾರಾಗಬಹುದಾಗಿದೆ. ನಮ್ಮ ಆನ್ಲೈನ್ ಕೋಚಿಂಗ್, ನಮ್ಮ ಆನ್ಲೈನ್ ತರಬೇತಿ ಒಳಗೊಂಡಿರ್ತಕ್ಕಂಥ ಅಂಶಗಳಂತಂದರೆ ಪ್ರತಿನಿತ್ಯ ರೆಕಾರ್ಡೆಡ್ ಯೂಟ್ಯೂಬ್ ತರಗತಿಗಳು, ಆನ್ಲೈನ್ ಪರೀಕ್ಷೆ, ಆನ್ಲೈನ್ ಟೆಸ್ಟ್ ಸಿರೀಸ್ಗಳು, ಅಧ್ಯಯನ ಸಾಮಗ್ರಿ, ಚಾಪ್ಟರ್ ವೈಸ್ ಪಾಠ ಆಧಾರಿತ ಪ್ರಶ್ನಾವಳಿಗಳು, ಚಾಪ್ಟರ್ ವೈಸ್ ಕ್ವಶನ್ ಬ್ಯಾಂಕ್, ದೆನ್ ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತು OMR ಹಾಳೆಗಳು. ಇದಿಷ್ಟನ್ನು ನಮ್ಮ ಆನ್ಲೈನ್ ಕೋಚಿಂಗ್ ಒಳಗೊಂಡಿರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ನೀವು ಇಲ್ಲಿ ಕಾಣಿಸ್ತಿರ್ತಕ್ಕಂತಹ ನಂಬರ್ಗಳಾದ 7204636072, 8050730717, 9482324006 ಈ ನಂಬರ್ಗಳಿಗೆ ಕರೆ ಮಾಡಿ ಹಾಗೂ ಆನ್ಲೈನ್ ಕೋಚಿಂಗಿಗೆ ರಿಜಿಸ್ಟರ್ ಮಾಡಿಸಿ. ಜೊತೆಗೆ ನಿಮಗೆ ಇನ್ನೂ ನವೋದಯ ಎಂಟ್ರೆನ್ಸ್ ಎಕ್ಸಾಮ್ ಬಗ್ಗೆ, ನಮ್ಮ ಸಂಸ್ಥೆಯ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ನಿಮಗೆ ಅಂತಂದರೆ ಯೂಟ್ಯೂಬ್ಗೆ ಹೋಗಿ, ಯೂಟ್ಯೂಬಲ್ಲಿ ಶಿಕ್ಷಣವೇ ಶಕ್ತಿ ಶಿವಮೊಗ್ಗ ಅಂತ ಟೈಪ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮ್ಮ ಸಂಸ್ಥೆ ಹಾಗೂ ನವೋದಯ ಎಂಟ್ರೆನ್ಸ್ ಎಕ್ಸಾಮ್, ನವೋದಯ ಪ್ರವೇಶ ಪರೀಕ್ಷೆಯ ಬಗ್ಗೆ ನಿಮಗೆ ಪ್ರತಿನಿತ್ಯದ ಅಪ್ಡೇಟ್ಸ್ಗಳನ್ನ ಹಾಗೂ ನೋಟಿಫಿಕೇಶನ್ಸ್ಗಳನ್ನ ನೀವು ಮನೇಲಿ ಇದ್ಕೊಂಡೇ ತಿಳ್ಕೊಬೋದಾಗಿದೆ. ನಾನು ಹೇಳಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್.